ನೋಡ್ರಿ ನಾ ಮತ್ತೆ ಬಂದೇನಿ ಇವತ್ತು ಹೊಸ ರೆಸಿಪಿ ತೊಗೊಂಡು ಬಂದೇನ್ರಿ. ಇವತ್ತು ಸಾಬೂದಾನಿ ಖಿಚಡಿ, ಇದನ್ನು ಸಬ್ಬಕ್ಕಿ ಉಪ್ಪಿಟ್ಟು ಅಂತಲೂ ಕರೀತಾರ. ಇದನ್ನ ಉಪವಾಸಕ್ಕೆ ತಿಂತಾರೆ ನೋಡ್ರಿ. ಇದನ್ನ ಹೆಂಗೆ ಮಾಡೋದು ಹೇಳ್ಕೊಡ್ತಾನೆ ಬರ್ರಿ. ನೋಡ್ರಿ ನಾ ತೊಗೊಂಡೇನು ನೋಡ್ರಿ. ಇದು ಮೊದಲೇ ದಿನನ ನೆನೆ ಇಟ್ಟಿದ್ದ ಸಾಬೂದಾನಿ ರೀ. ಇದನ್ನು ಮೊದಲೇ ದಿನನ ನೆನೆ ಇಟ್ಕೊಂಡೇನ್ರಿ. ಈಗ ಒಂದು ಈಗ ಎಣ್ಣೆ ಹಾಕೊಳತ್ತೇನೆ ರೀ. ನಾವೆಷ್ಟು ಸಾಬೂದಾನಿನ ನೆನೆ ಇಟ್ಕೊಂಡಿರ್ತೇವೆ ನೋಡ್ರಿ, ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟ ಎಣ್ಣೆ ಹಾಕೋಬೇಕ್ರಿ. ಆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಕ್ಕೆ ಏನೇನು ಹಾಕೋಬೇಕಂತ ಹೇಳ್ಕೊತಕ್ಕಂಡು ಬರ್ರಿ. ಒಂದೊಂದ್ಗೆ ಹೇಳ್ತಾನೆ ನೋಡ್ರಿ. ಸ್ವಲ್ಪ ಶೇಂಗಾ ಹಾಕೊಂಡೇನ್ರಿ. ನಾ ತೋರ್ಸೇನೆ ನೋಡ್ರಿ ಅಷ್ಟ ಶೇಂಗಾ ಹಾಕೋರಿ. ಭಾಳ ಅದ್ರೂ ಚಲೋ ಹತ್ತಂಗಿಲ್ಲ, ಭಾಳ ಕಮ್ಮಿ ಅದ್ರೂ ಚಲೋ ಹತ್ತಂಗಿಲ್ಲ. ನಾ ಹೇಳೇ ನೋಡ್ರಿ ಅಷ್ಟು ಶೇಂಗಾ ತಗೋರಿ. ಮತ್ತು ಅದನ್ನ ಚಂದಂಗಿ ಹುರ್ಕೊಳ್ರಿ. ಹಸಿ ಬಿಸಿ ಎಲ್ಲ ಹುರ್ಕೋಬೇಡ್ರಿ, ಅವು ಚಲೋ ಹತ್ತಂಗಿಲ್ರಿ. ಉಪ್ಪಿಟ್ಟೊಳಗೆ ಹಸಿ ಬಿಸಿ ಎಲ್ಲ ಚಲೋ ಹತ್ತಂಗಿಲ್ರಿ ಹುರ್ಕೊಂಡ್ರೆ. ಅದಕ್ಕೆ ಚಂದಂಗಿ ನಾ ಫ್ರೈ ಮಾಡ್ಕೊಂಡು ನೋಡ್ರಿ, ಕೆಂಪು ಕೆಂಪು ಕಾಣತ್ತವಿಲ್ರಿ, ಹಂಗೆ ಚಂದಂಗಿ ಫ್ರೈ ಮಾಡ್ಕೊರಿ. ನೋಡ್ರಿ ಈಗ ಸ್ವಲ್ಪ ಜೀರಿಗೆ ಹಾಕೊಳತ್ತೇನೆ ರೀ. ಜೀರಿಗೆ ಹಾಕೊಂಡೇನ್ರಿ. ಅದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡೇನು ನೋಡ್ರಿ. ಮೆಣಸಿನ್ಕಾಯಿ ಅದೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಟೇಸ್ಟಿಗೆ ಬೇಕಂದಂಗೆ ಭಾಳ ಖಾರ ಹಾಕೋಬೇಡ್ರಿ, ಟೇಸ್ಟ್ ಆಗಂಗಿಲ್ಲ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳತ್ತೇನೆ ರೀ. ಆಮೇಲೆ ಎಲ್ಲ ಕೂಡಿಸಿ ಒಂದ್ಸಲ ಫ್ರೈ ಮಾಡತ್ತೇನೆ ರೀ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೊಂಡೇನು ರೀ. ಅದಕ್ಕೆ ಟೇಸ್ಟ್ಗೆ ಬೇಕ್ರಿ, ಅದು ಹಿಂಗೆ ಎಲ್ಲರ ಟೇಸ್ಟ್ ಹತ್ತಂಗಿಲ್ಲ ರೀ. ಅದಾದ್ಮೇಲೆ ಸ್ವಲ್ಪ ಬಟಾಟೆ ತೊಗೊಂಡೇನು ರೀ. ಬಟಾಟೆ ಹಾಕೊಂಡೇನು ರೀ ಕಡಾಯಿಗೆ. ಬಟಾಟೆ ಹಸಿ ಬಟಾಟೆ ತೊಗೊಂಡ್ರೆ ಅದನ್ನ ಕೆಂಪಗಾಗೋಂಗೆ ಫ್ರೈ ಮಾಡಿದ್ರೆ ಟೇಸ್ಟ್ ಆಗ್ತೈತೆ ನೋಡ್ರಿ. ಇದಕ್ಕೆ ಹಸಿ ಬಟಾಟೆ ಹಾಕ್ಯಾರ ಮಸ್ತ್ ಆಗತ್ತೆ ರೀ. ಸಾಬೂದಾನಿ ಕಿಚಡಿಗೆ ಬಟಾಟೆ ಟೇಸ್ಟ್ ಕೊಡತ್ತೆ ರೀ. ಮತ್ತು ಉಪವಾಸಕ್ಕೆ ಬಟಾಟೆನೂ ನಡೀತದೆ, ಶೇಂಗಾನೂ ನಡೀತೈತೆ ನೋಡ್ರಿ. ಅದಕ್ಕೆ ಉಪವಾಸಕ್ಕೆ ಬೇಕಾದಂಥ ಅಷ್ಟು ಸಾಮಾನು ಹಾಕೋಬೇಕ್ರಿ. ಆಮೇಲೆ ಇದಕ್ಕೆ ಶೇಂಗಾ ಕೂಟ್ ಮಾಡಿ ಇಟ್ಕೊಂಡೇನಿ ರೀ. ಶೇಂಗಾದ ಪುಡಿ ಅಂತಾರೆ ನೋಡ್ರಿ, ಅದು ಶೇಂಗಾ ಪುಡಿ. ಅದನ್ನ ಸ್ವಲ್ಪ ಹಾಕೊಂಡೇನಿ ರೀ. ಆ ಶೇಂಗಾ ಪುಡಿ ಹಾಕಿದ್ರೆ ಟೇಸ್ಟ್ ಮಸ್ತ್ ಬರ್ತೈತ್ರಿ ಅದ್ರದ್ದು. ಸಾಬೂದಾನಿದ ಈಗ ನೋಡ್ರಿ ಇದು ಸಾಬೂದಾನಿ ಕಿಚಡಿ ರೆಡಿ ಆಗತ್ತೆ ನೋಡ್ರಿ. ಹೆಂಗೆ ಸಾಬೂದಾನಿ ಎಲ್ಲ ಹಾಕೊಂಡೇನಿ ನೋಡ್ರಿ. ಕಡಾಯಿಗೆಲ್ಲ ಹಾಕೊಂಡು ಮಸ್ತಂಗಿ ಹುರ್ಕೊಳ್ಳೋದ್ರಿ. ಚಂದಂಗಿ ಹುರ್ಕೊಳ್ಳೋದ್ರಿ. ಜರ 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 ಸೇರಿಸ್ಕೊಂತ ಕೂಡಿಸ್ಕೊಂತ ಬಾಳೂತನ ಹುರ್ಕೊಳ್ಳೋದ್ರಿ. ಬಾಳೂತನ ಹುರಿದ್ರೆ ಮಸ್ತ್ ಆಗತ್ರಿ. ಅದು ಎಲ್ಲ ಕೂಡಿದ ಮೇಲೆ ಅದ್ರದ್ದು ಟೇಸ್ಟ್ ಭಾಳ ಮಸ್ತ್ ಬರುತ್ತೆ. ಒಂದ್ಸಲ ತಿಂದು ನೋಡ್ರಿ ನೀವು. ನಾ ಮಾಡೇನಿ ಹಂಗೆ ಸೇಮ ಮಾಡಿ ನೋಡ್ರಿ ನೀವು, ಟೇಸ್ಟ್ ಮಾತ್ರ ಭಾರಿ ಬರ್ತದೆ ನೋಡ್ರಿ. ಹಿಂಗೆ ಚೆನ್ನಾಗಿ ನಾ ಕುಡಿಸ್ಕೊಳ್ತೇನೆ ನೋಡ್ರಿ, ಹಂಗೆ ಕುಡಿಸ್ಕೊಳ್ರಿ. ಹಂಗೆಲ್ಲ ಜರ ಜರ ಅಂತ ಕುಡಿಸ್ಕೊಳ್ರಿ. ಎಲ್ಲ ಕಡೆ ಹರಡ್ಬೇಕ್ರಿ ಅದು ಎಣ್ಣೆ, ಅಂದ್ರೆ ಮಸ್ತ್ ಹತ್ತದ್ರಿ. ಮತ್ತು ಭಾಳ ಎಣ್ಣೆನೂ ಹಾಕೋಂಗಿಲ್ರಿ, ಯಾಕಂದರೆ ಸಾಬೂದಾನಿ ಎಣ್ಣೆ ಹಿಡ್ಕೊಳಂಗಿಲ್ರಿ. ಎಣ್ಣೆ ಬಿಡ್ತದ ಅದು ಮತ್ತು. ಅದಕ್ಕೆ ನೋಡ್ರಿ ಈಗ ಕರಿಬೇವು ಸೊಪ್ಪು ಹಾಕೊಂಡೇನ್ರಿ. ಕರಿಬೇವು ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಹುರ್ಕೊತಾನೆ ನೋಡ್ರಿ. ಹುರ್ಕೊಳತ್ತೆ ನೋಡ್ರಿ. ಹಿಂಗೆ ಹುರ್ಕೊಳ್ಳೋದ್ರಿ. ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಉಪ್ಪಿದ್ರೆ ಟೇಸ್ಟ್ ಇಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಸ್ವಲ್ಪ ಉಪ್ಪು ಹಾಕೊಂಡೇನಿ. ಆಮೇಲೆ ಸ್ವಲ್ಪ ಸಕ್ರೆನೂ ಹಾಕೋಬೇಕು. ಸಕ್ರೆ ಇಲ್ಲಾದ್ರೂ ಟೇಸ್ಟ್ ಬರೋಂಗಿಲ್ಲ, ಬರೀ ಉಪ್ಪು ಹತ್ತಿ ಬಿಡ್ತದೆ. ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡೇನಿ ರೀ. ನೋಡಿರಿ ಇದನ್ನ ಹಾಕೊಂಡೇನಿ ಅಷ್ಟೇ. ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಡ್ರಿ, ಟೇಸ್ಟ್ ಮಸ್ತ್ ಆಗತ್ತೆ. ಈಗ ಬಾಳೂತನ ಹುರ್ಕೋರಿ, ಮಸ್ತ್ ಆಗತ್ತೆ. ನಿಮಗೆ ಗೊತ್ತದಲ್ರಿ ಸಾಬೂದಾನಿ ಎದಕ್ಕೆ ತಿಂತಾರಂಥೇಳಿ. ಉಪವಾಸಕ್ಕೆ, ಯಾವ ಉಪವಾಸಕ್ಕೆ ಯಾರ್ಯಾರೋ ವ್ರತ ಮಾಡಿರ್ತಾರೆ ಅದಕ್ಕೂ ನಡೀತದ. ಆಮೇಲೆ ಸಂಕಷ್ಟಿ ಮಾಡಿರ್ತಾರೆ ಗಣಪತಿಗೆ ಅಂತ ಹೇಳಿ, ಆ ಟೈಮ್ ಒಳಗೂ ತಿಂತಾರೆ. ಆಮೇಲೆ ಏಕಾದಶಿ ಮಾಡ್ತಾರ್ರಿ, ಅದಕ್ಕೂ ನಡೀತದ. ಶಿವರಾತ್ರಿ ಉಪವಾಸ ಮಾಡ್ತಾರೆ, ಅದಕ್ಕೂ ನಡೀತದ. ಈ ರೀತಿ ಉಪವಾಸಗಳು ಯಾವಾಗ ಮಾಡ್ತಾರೆ ನೋಡ್ರಿ, ಅವಾಗ ಸಾಬೂದಾನಿ ಫೇಮಸ್. ಅವಾಗ ಸಾಬೂದಾನಿ, ಎಲ್ಲರೂ ಸಾಬೂದಾನಿ ಕಿಚಡಿ ಅಂದರೆ ಭಾಳ ಇಷ್ಟ. ಒಬ್ಬೊಬ್ರು ಉಪವಾಸ ಮಾಡೋದು ಬಿಟ್ಟು ಸಾಬೂದಾನಿ ಕಿಚಡಿನೇ ಬೇಕಂತೇಳಿ ಉಪವಾಸ ಮಾಡ್ತಾರ್ರಿ, ಹಿಂಗೂ ಇರ್ತಾರ್ರಿ. ಈಗ ನೋಡ್ರಿ ನಾ ಹಾಕೊಂಡೇನು ನೋಡ್ರಿ. ಲಾಸ್ಟಿಗೆಲ್ಲ ಆದ್ಮೇಲೆ ಸಾಬೂದಾನಿ ಕಿಚಡಿ ರೆಡಿ ಆಗೈತಿ ನೋಡ್ರಿ. ಮಸ್ತ್ ಟೇಸ್ಟ್ ಆಗೈತಿ. ನೀವು ಮಾಡಿರಿ. ನಾ ಹೆಂಗೆ ಮಾಡೇನಿ ನೋಡ್ರಿ, ಹಂಗೆ ಸೇಮ್ ರೆಸಿಪಿ ಮಾಡಿ ನೋಡ್ರಿ. ಒಂದ್ಸಲ ಟೇಸ್ಟ್ ಹೆಂಗೆ ಬರ್ತದಂತ ಹೇಳ್ರಿ, ಕಮೆಂಟ್ ಮಾಡಿರಿ. ನನ್ನ ಕ್ರಾಫ್ಟೆಡ್ ಕಿಚನ್ ಆಫ್ ರಾಯರ ಮಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಹಿಂಗೆ ಚಲೋ ವಿಡಿಯೋ ನೋಡೋಕೆ ನನ್ನ ಫಾಲೋ ಮಾಡಿರಿ. ಲೈಕ್, ಶೇರ್
ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತಾನಂತ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು.